ರೇಣುಕಾ ಅಂತ. ಕುತ್ತಿಗೆ ನೋವು, ಕೈ ನೋವು ಮತ್ತೆ ಮೊಣಕಾಲು ನೋವು ಇದೆ ಇವರಿಗೆ. ಏನಮ್ಮ? ಇದು ಕುತ್ತಿಗೆ ಇಷ್ಟು ಬ್ಯಾನ್ ಆತದ್ರಿ. ಮತ್ತೆ ಈಗ ಇದನ್ನು ಈ ಕೈ ನೋವು ಫುಲ್ ನೋವಾ? ಹೊಡಿತಾ ಇದ್ರಿ, ಇದು ಎರಡು ಕೈಗಳು ಕುಲ್ಲಿಂತ್ರ ಹಿಡ್ಕೊಂಡು ಇಷ್ಟು ಹೊಡಿತಾದ್ರೆ ಈ ಡಿಸ್ಕ್ ಇಂದ ಮೊಣಕಾಲುವರೆಗೆ ಎರಡು ರೀ ಜೋಮ್ ಬರ್ತಾವ್ರಿ. ಮತ್ತೆ ಎಳೆಯುವಂಥದ್ದು. ಎಷ್ಟು ಸಮಯದಿಂದ? ಈಗ ಒಂದ್ ತಿಂಗಳ. ಇದು ಬ್ಯಾನ್ ಬಾಳ ದಿನ ಆಯ್ತ್ರಿ, ಒಂದು 6-7 ವರ್ಷ ಆಯ್ತು. 6 ವರ್ಷ ಆಯ್ತಾ? ಯೇಸು ಗುಣ ಮಾಡ್ತಾ ನಂಬ್ತೀನಮ್ಮ. ನಂಬ್ತಾರೆ. ತಂದೆ ದೇವರ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನ ಪಾದಕ್ಕೆ ಬಂದಿದ್ದಾನೆ. ಈ ತಾಯಿಯ ಆರೋಗ್ಯಕ್ಕಾಗಿ ಕರ್ತನ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಇವರ ಬಾಡಿ ಮೇಲೆ ಸೌಖ್ಯ ಪ್ರಕಟ ಆಗಲಿ. 1 ಕೊರಿಂಥ 3:16 ಎಲ್ಲಿ ದೇವರ ಆತ್ಮನಿದ್ದನು ಅಲ್ಲಿ ಬಿಡುಗಡೆ ಇದೆ ಎಂಬುದಾಗಿ ಹೇಳ್ತದಲ್ಲ ಸ್ವಾಮಿ. ಇವ್ರನ್ನ ಮುಟ್ಟಬೇಕಾ ಕರ್ತನೆ ಕೇಳ್ಕೊಳ್ತಾ ಇದ್ದೇನೆ. ರೋಗ ಬಂಧನಗಳು ಅಳಿದು ಹೋಗಲಿ. ಸ್ಪೆಷಲಿ ಕುತ್ತಿಗೆ ಭಾಗದಲ್ಲಿ ಹೊರಡುವಂತ ರೋಗಾತ್ಮ ಶರೀರ ಬಿಟ್ಟು ಹೋಗಲಿ. ಕುತ್ತಿಗೆ ಫ್ರೀ ಆಗಲಿ ಯೇಸುವಿನ ಅಧಿಕಾರ ನಾಮದಲ್ಲಿ. ಇವರ ಕುತ್ತಿಗೆ ಮೇಲೆ, ಕುತ್ತಿಗೆ ನರಗಳ ಮೇಲೆ ಹೊರಡುವ ರೋಗಾತ್ಮ ಶಕ್ತಿಯನ್ನು ಗದರಿಸ್ತಾ ಇದ್ದೇನೆ. ಜೀಸಸ್ ಕುತ್ತಿಗೆ ಫ್ರೀ ಆಗಲಿ, ಕುತ್ತಿಗೆ ಫ್ರೀ ಆಗಲಿ. ಲೂಕ 19 ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿ ನೆನೆಸಿಕೊಟ್ಟಿದ್ದಾನೆ. ಆದಂದು ಕೇಡು ಮಾಡೋದು ಸಮಯದಲ್ಲಿ ಎಲ್ಲ ಮಾಂತ್ರಿಕ ಕಟ್ಟುಗಳು ಹಡಿಯಲಿ, ಫ್ರೀ ಆಗಲಿ ಅಷ್ಟು ನಾಮದಲ್ಲಿ. ಈಗ ನೋಡಿ ಅಮ್ಮ, ಅಲ್ಲಿ ನೋವು ಅಂತ ನೋಡಿ ಮೊದಲು. ಇಲ್ಲ ಅಲ್ಲ, ಓಕೆ, ಇಲ್ಲ ಅಲ್ಲ, ಉಂಟಾ? ಇಲ್ಲ ಅಲ್ಲ. ಯೇಸುವೇ ನನಗೆ ಸೌಖ್ಯ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಓಕೆ.